ಇವ್ರನ್ನೆಲ್ಲ ಇಲ್ಲಿ ವಿಡಿಯೋ ಮಾಡಿಸ್ಕೊಂಡು ಕೂತವ್ನ ಇಲ್ಲಿ. ನಿನ್ ಮುಖ ತೋರಿಸ್ಬಿಡಮ್ಮ, ಅಳ್ತಾಳ ಅವಳು. ಎಲ್ಲ ಸಖತ್ತಾಗಿ ಆಕ್ಟ್ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಡಿದೀನಿ. ಆಂಟಿ ಅಲ್ಲಡು ಕಿಟಿ ಅಲ್ಲಡು ಗುಗ್ಗಯ್ಯ ಅಜ್ಜಿ ಕಳ್ಳಿ. ಲೆಟ್ಸ್ ಗೋ. ಬೇಬಿ ಏನ್ ಸ್ಪೆಷಲ್ ಇವತ್ತು ಏನು ಸ್ಪೆಷಲ್ ಅಂತ ಅಂದರೆ ನನ್ನ ಮುದ್ದಾದ ಮಗಳಿಗೆ ಕಿವಿ ಚುಚ್ಚೋ ಕಾರ್ಯಕ್ರಮ. ಇನ್ನೊಂದು ಏನು ಸ್ಪೆಷಲ್ ಗೊತ್ತಾ ಅಂದರೆ ನಿಂಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇರೋದು. ಆ್ಯಕ್ಚುಲಿ ಈ ವಿಡಿಯೋ ಈ ವ್ಲಾಗ್ ಏನು ಅಪ್ಲೋಡ್ ಮಾಡ್ತೀವಲ್ಲ, ಗೊತ್ತು ಬಿಡು, ಹೇಳು. ಅದರಲ್ಲಿ ನನ್ನ ಮುದ್ದು ಮುಖದ್ದು ಫೇಸ್ ರಿವೀಲ್ ಆಗುತ್ತೆ. ಮುದ್ದು ಮಗಳಿದ್ದು ಫೇಸ್ ರಿವೀಲ್ ಆಗಿರುತ್ತೆ. ಅಂದರೆ ಫೇಸ್ ರಿವೀಲ್ ಆದಮೇಲೆ ಈ ವಿಡಿಯೋ ಅಪ್ಲೋಡ್ ಮಾಡ್ತಿರೋದು. ಸೊ ನಾವು ಫೇಸ್ ರಿವೀಲು ಎಷ್ಟನೇ ಮಂತಿಗೆ ಮಾಡ್ತೀವಿ ಸತ್ಯವಾಗ್ಲೂ ಗೊತ್ತಿಲ್ಲ ನಮಗೆ. ಇವಾಗ ಹೇಳ್ತಾ ಇದ್ದೀನಿ, ಇವತ್ತು ಡೇಟು. ಓಕೆ, ಇವತ್ತು ಡೇಟ್ ಎಷ್ಟು ಹೇಳು? 5ನೇ ತಾರೀಕು ಏಪ್ರಿಲ್ ತಿಂಗಳು. ಓಕೆ, 5ನೇ ತಾರೀಕು ಏಪ್ರಿಲ್ ತಿಂಗಳು ಇವತ್ತು ಕಿವಿ ಚುಚ್ಚಿಸ್ತಾ ಇದ್ದೀವಿ. ಸೊ ಓಕೆ, ಸೊ ಒಟ್ಲಲ್ಲಿ ಈ ವಿಡಿಯೋ ಏನಿದೆಲ್ಲ ಈ 5ನೇ ತಾರೀಕು ಏಪ್ರಿಲ್ನೇ ತಿಂಗಳು ಕಿವಿ ಚುಚ್ಚಿಸ್ತಾ ಇರೋ ವಿಡಿಯೋ ಇದು. ಸೊ ಈ ವಿಡಿಯೋ ಒಟ್ಲಲ್ಲಿ ನನ್ನ ಗೊಂಬೆಯ ಫೇಸ್ ರಿವೀಲ್ ಆದ ಮೇಲೆ ಅಪ್ಲೋಡ್ ಆಗ್ತಿರೋ ವ್ಲಾಗ್ ಇದು. ಸೊ ಬೇಬಿ ಹೆಂಗೆ ಅನ್ನಿಸ್ತದೆ ಇವತ್ತು ಕಿವಿ ಚುಚ್ಚಿಸ್ತಾ ಇದೆಲ್ಲ? ಹಿಡ್ಕೊ. ಓಕೆ, ಹೇಳ್ಬಿಡು. ಸಖತ್ ಸಖತ್ ಖುಷಿ ಆಗ್ತಿದೆ, ಬಟ್ ಅದಕ್ಕಿಂತ ಸ್ವಲ್ಪ ಬೇಜಾರು ಇದೆ. ಏನಕ್ಕಂತಂದರೆ ಪಾಪ ಮುದ್ದು ಎಷ್ಟು ಅಳುತ್ತೋ ಏನೋ, ನೆನೆಸ್ಕೊಂಡ್ರೆ ಒಂಥರ ಬೇಜಾರು. ನೋಡಿ ಪಾಪ ಅವಳ ಮುಖ ನೋಡಿ. ಅವಳಿಗೆ ಆಲ್ರೆಡಿ ಗೊತ್ತಾಗಿದೆ ಅನ್ಸುತ್ತೆ. ಮತ್ತೆ ಹೆಂಗ ಅನ್ಸ್ತೈತಾ? ಭಯ ನನಗೆ. ಭಯನಾ? ಯಾಕೆ? ಅದೇ ಖುಷಿ, ಬಟ್ ಕಿವಿ ಚುಚ್ಚಿಸಿದ್ರೆ ನೋಡೋಕ್ಕೆ ಇನ್ನೂ ಕ್ಯೂಟಾಗಿ ಕಾಣ್ತಾಳೆ ನನ್ನ ಮಗಳು. ಬಟ್ ಭಯ ಅಂದರೆ ಜ್ವರಗಳು. ಇನ್ನೊಂದು ಏನು ಅಂದರೆ ಇವಳು ನಾರ್ಮಲಾಗಿ ಅಳಲ್ಲ. ಓಕೆನಾ, ಇವಳು ನಾರ್ಮಲಾಗಿ ಅಳಲ್ಲ, ಉಸಿರು ಕಡ್ಕೊಂಡು ಅಳ್ತಾಳೆ ಇವಳು ಜಾಸ್ತಿ. ಹಂಗಲ್ಲ, ಅದು ಸ್ಟಾರ್ಟಿಂಗ್ ಹಿಂಗೆ ಹಿಡ್ಕೊಬಿಡ್ತಾಳೆ. ಭಯ ಆಗುತ್ತೆ ಅಂದ್ರೆ ಆ ಟೈಮಲ್ಲಿ ಸುಮಾರು ಸಲ ಆ ಥರ ಮಾಡಿದಾಳೆ ಇವಳು. ಜಾಸ್ತಿ ಉಸಿರು ಕಟ್ಕೊಂಡು ಅಳ್ತಾಳೆ. ಅದೊಂದು ಭಯ ನನಗೆ. ಅದು ಬಿಟ್ರೆ ಖುಷಿ ಇದೆ. ಆಮೇಲೆ ಮೇಯ್ನ್ ಆಗಿ ಬಂದು ಒಂದು ಒಳ್ಳೆ ರೀಲ್ಸ್ ಪ್ಲಾನ್ ಮಾಡ್ಕೊಂಡಿದ್ದೀನಿ ಮಾಡೋದು. ಹಾಗೆ ಇವಾಗ ನಾನು ಪ್ರಶ್ನೆ ಕೇಳ್ತೀನಿ, ನೀನು ಹೇಳು. ಕಿವಿ ಚುಚ್ಚೋ ಕಾರ್ಯಕ್ರಮ ಅದೇ ಕಿವಿ ಏನಕ್ಕೆ ಚುಚ್ಚಿಸ್ತಾರೆ? ಅದೇ ಇವಾಗ ಅದನ್ನೇ ನಾನೀಗ ಆಡಿಯನ್ಸಿಗೆ ಕೇಳ್ತೀನಿ. ಎಲ್ಲ ಗಂಡಾಗಲಿ ಹೆಣ್ಣಾಗಲಿ ಮಕ್ಕಳುಗಳಿಗೆ ಕಿವಿ ಯಾಕೆ ಚುಚ್ಚಿಸ್ತಾರೆ? ಅದರಲ್ಲೂ ಹೆಣ್ಣು ಮಕ್ಕಳು ಮನೆಯಲ್ಲೇ, ಅಂದರೆ ಇವ್ರ ಮನೇಲಿ ಇವಾಗ ಹುಡುಗಿ ಅಂದರೆ ತಾಯಿ ಮನೆಯಲ್ಲೇ ಏನಕ್ಕೆ ಚುಚ್ಚಿಸ್ತಾರೆ? ಯಾಕೆ ಚುಚ್ಚಿಸ್ತಾರೆ? ನನಗೆ ಗೊತ್ತಿದ್ರೆ ಅವ್ರಿಗೆ ಕೇಳ್ತಿದ್ನ ಅಲ್ವಾ? ಈಗ ನಿನಗೆ ಗೊತ್ತಾ ಏನಕ್ಕೆ ಚುಚ್ಚಿಸ್ತಾರೆ? ಅದರಲ್ಲೂ ತಾಯಿ ಮನೇಲಿ ಯಾಕೆ ಚುಚ್ಚಿಸ್ತಾರೆ? ಸಂಪ್ರದಾಯ ಮೊದಲಿಂದ ಚುಚ್ಚಿಸ್ತಾರೆ, ಚುಚ್ಚಿಸ್ತಾರೆ ಅಷ್ಟೇ ಇವಳು ಹೇಳೋದು ನನಗೆ ಗೊತ್ತಿತ್ತು ಅದನ್ನೇ. ಸೊ ಅದಕ್ಕೂ ಒಂದು ರೀತಿ ರಿವಾಜು, ಒಂದಿಷ್ಟು ಎಕ್ಸ್ಪ್ಲನೇಷನ್ ಅನ್ನೋದು ಇದ್ದೇ ಇರುತ್ತೆ. ಸೊ ಕಮೆಂಟ್ ಮಾಡಿ ಚಿಕ್ಕ ಮಕ್ಕಳಿಗೆ ಏನಕ್ಕೆ ಕಿವಿ ಚುಚ್ಚಿಸ್ತಾರೆ, ಅದರಲ್ಲೂ ತಾಯಿ ಮನೇಲೇನೆ ಏನಕ್ಕೆ ಚುಚ್ಚಿಸ್ತಾರೆ, ಆ ಮನೆಯವರೇನೆ ಏನಕ್ಕೆ ಚುಚ್ಚಿಸ್ಬೇಕು? ಸೊ ಕಮೆಂಟ್ ಮಾಡಿ. ಸೊ ಈಗ ಫಟಾಫಟ್ ಅಂತ ಕ್ಯೂಟಿ ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿಯಾಗಿ ಬರೋಣ. ಹ್ಞೂ ಅನ್ನೋ ಕ್ಯೂಟಿ. ಓಕೆ, ನಾವು ರೆಡಿ ಆಗಿದ್ದೀವಿ. ಸ್ನಾನ ಮಾಡಿದ್ದೀವಿ ಅಷ್ಟೇ, ಬಟ್ಟೆ ಏನು ಹಾಕೊಂಡಿಲ್ಲ. ಇವ್ರ ಮನೆಗೆ ಹೋಗಿ ಬಟ್ಟೆ ಹಾಕಬೇಕು. ಯಾಕೆ ಅಂದರೆ ಇವಳಿಗೆ ಸೀರೆ ಉಟ್ಕೊಳಕ್ ಬರಲ್ಲ, ಇವ್ರಮ್ಮ ಉಡಿಸ್ಬೇಕು. ಸೊ ಇವ್ರ ಮನೆಗೆ ಹೋಗಿ ರೆಡಿಯಾಗಿ ಇವಾಗ ಹೊರಡೋಣ. ಓಕೆ, ತಮ್ಮ ಬಂದಿದ್ದಾನೆ, ಹೊರಡ್ತೀವಿ ಈಗ. ಓಕೆ, ಇಲ್ಲಿ ನೋಡಿ ನಮ್ಮಮ್ಮ ಫುಲ್ಲು ಭರ್ಜರಿಯಾಗಿ ಪೂಜೆ ಮಾಡಿದ್ದಾರೆ. ಅದರಲ್ಲೂ ಇವತ್ತು ಏನು ಹೇಳಿ ಪಪ್ಪ? ಸಂಕಷ್ಟಿ ಚತುರ್ಥಿ. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದಾರೆ. ಸೊ ಇನ್ನೇನು ಈಗ ಹೊರಡ್ತೀವಿ. ನನ್ನ ಬೇಬಿ ಅವರ ಅಮ್ಮನ ಮನೆಗೆ, ನಮ್ಮ ಅತ್ತೆ ಮನೆಗೆ ಹೊರಡ್ತೀವಿ. ಬಾಡೆ. ಓಕೆ, ನಾನು ಬಂದೆ. ಸುಮ್ಮನೆ ಓಕೆ, ನಾನು ಈಗ ಜಸ್ಟ್ ಬಂದೆ ನಮ್ಮ ಅತ್ತೆ ಮನೆಗೆ. ಸೊ ಇವ್ರು ಕಾರಲ್ಲಿ ಬರ್ತಾ ಇದ್ದಾರೆ. ಬಂದರು. ಓಕೆ, ಬಂದರು. ಇಲ್ಲಿ ಕಿಟಿ ಎಲ್ಲಿದ್ಯಾ? ಬಿಸಿಲು ಕಣ್ಣೇ ಬಿಡೋಕಾಯ್ತಿಲ್ಲ ಅವಳಿಗೆ. ಓಕೆ, ಎಲ್ಲ ಬಂದರು. ಬನ್ನಿ ಒಳಗೆ ಬನ್ನಿ. ಇವಾಗ ತೋರ್ಸು ಕ್ಯೂಟಿನ. ಕ್ಯೂಟಿ ಎಲ್ಲಿ?
ಇಲ್ಲಿ ನೋಡಿ ಪಾಪು ಕಿವಿ ಚುಚ್ಚ ಶಾಸ್ತ್ರ ಮಾಡೋಣ ಅಂತ ಕರ್ಕೊಬಂದ್ಬಿಟ್ಟು ಇವ್ರನ್ನೆಲ್ಲ ಇಲ್ಲಿ ವಿಡಿಯೋ ಮಾಡಿಸ್ಕೊಂಡು ಕೂತವ್ನು ಇಲ್ಲಿ ನೋಡಿ. ಇವರೆಲ್ಲ ಹೆಂಗೆ ನಿಂತಾರೆ ನೋಡಿ. ನೋಡಿ ಇವಳು ರೆಡಿ ಆಗಿದ್ದಾಳೆ ವಿಡಿಯೋ ಮಾಡಕ್ಕೆ. ನೋಡಿ ಹೆಂಗ್ ನೋಡ್ತಿದ್ದಾಳೆ ನೋಡು. ಬಂಗಾರಿ ಯಾರದು ನೋಡೋದು ಅವಳು. ಸಾಕು ಸಾಕು. ಏನೆಲ್ಲ ಬೆಳ್ಳು ಕಂಟಿದ್ರ. ಇದು ಯಾವ ವಿಡಿಯೋ ಹೇಳ? ಕಿವಿ ಚುಚ್ಚ ಶಾಸ್ತ್ರ ಅಲ್ಲ, ಯಾವ ವಿಡಿಯೋಗಳು ಮಾಡ್ತೀವಿ? ರೀಕ್ರಿಯೇಷನ್ ಮಾಡ್ತಾ ಇದೀವಿ. ಸ್ಪೆಷಲ್ ವಿಡಿಯೋ ಬರುತ್ತೆ ಸದ್ಯದಲ್ಲೇ. ದಿಗ್ಗಜರು ಮೂವಿಲಿ ಕಿವಿ ಚುಚ್ಚ ಶಾಸ್ತ್ರದ ಒಂದು ವಿಡಿಯೋ ಐತೆ ನೋಡಿ, ಒಂದು ಚಿಕ್ಕದೊಂದು ಬಿಟ್ಟು ಆ ವಿಡಿಯೋ ಮಾಡ್ತಾ ಇದೀವಿ. ಚೆನ್ನಾಗಿ ಬರ್ತಾ ಇದೆ ಅಂತ ಅನ್ಕೊಂಡಿದೀನಿ. ಎಲ್ಲ ಸಖತ್ತಾಗಿ ಆಕ್ಟ್ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಡಿದೀನಿ. ನೋಡೋಣ, ಬೇಗ ಮಾಡಿ ಮುಗಿಸು. ಒಂದು ರೀಲ್ಸ್ ಏನಿತ್ತಲ್ಲ ಮುಗೀತು, ದಿಗ್ಗಜರದ್ದು ಮೂವಿ ರೀಕ್ರಿಯೇಷನ್ ಮಾಡಿದ್ವಿ, ಸಖತ್ತಾಗಿ ಬಂದಿದೆ. ನೋಡೋಣ, ಈ ವ್ಲಾಗ್ ಅಪ್ಲೋಡ್ ಆಗಿದ್ದು ಒಂದು 2 to 3 days ಅಥವಾ ಒಂದು ವಾರದೊಳಗೆ ಅಪ್ಲೋಡ್ ಮಾಡ್ತೀವಿ. ಈಗ ಬಂದಿದ್ದಾರೆ ಕಿವಿ ಚುಚ್ಚೋ ಕಾರ್ಯಕ್ರಮ. ಒಂಥರ ಬೇಜಾರು, ಭಯ, ನಂಗೆ ಜಾಸ್ತಿ ಭಯ ತಡ್ಕೊಂಡು ಈಗ ಬಂದ್ರಿ. ಇವಾಗ ಕಿವಿ ಏನು ಚುಚ್ಚಿಸ್ತಾರೆ ನೋಡಿ, ಆ ಕಾರ್ಯಕ್ರಮ ಈಗ ಸ್ಟಾರ್ಟ್ ಆಯ್ತು. ಓಕೆ, ನಾವು ರೆಡಿ ನೋಡಿ, ಎಲ್ಲ ರೆಡಿಯಾಗಿದ್ದೀವಿ. ನಾವು ರೆಡಿ. ಕ್ಯೂಟಿ ಧೈರ್ಯ ಇರಬೇಕು, ಸ್ಟ್ರಾಂಗ್ ಇರ್ಬೇಕು. ಆಯ್ತಾ, ಈಗ ಚುಚ್ತಾರೆ. ಎರಡು ಅಷ್ಟೇ ಇಟ್ಟಿರಿ ಫಸ್ಟೇ. ಚುಚ್ಚಡಿ ಚುಚ್ಚಿ ಚುಚ್ಚಿ ಸುಮ್ಮನೆ ಅದ್ರ ಮೇಲೆ ಚುಚ್ಚ ಕೊಡಿ. ಒಂಚೂರು ಶಾರ್ಪ್ ಮಾಡಿಸ್ಕೊಂಡು ಬಂದಿದ್ರೆ ಸರ್. ನಿದ್ದೆ ಬಂದಿದೆ ಅಂತ ನೋಡು. ಆಚೆ ಇವಳು ನಿದ್ದೆ ಮಾಡಿ ಕ್ಯೂಟಿ ಬಾ. ನಿದ್ದೆ ಮಾಡ್ತಾ ಬೇಡ, ಎದ್ರುಕತ್ತಲ್ಲ. ಇರಬೇಕು, ಮಲಗ್ಬಿಟ್ರೆ ಗಾಬರಿ ಕ್ಯೂಟಿ ಮನ್ಗದ್ ಬೇಡ, ಮನ್ಗದ್ ಬೇಡ. ಮನಸ್ ಮಾಡಿ ಅಯ್ಯೋ ನಿದ್ದೆ ಮಾತಾಡೋಣ. ಚುಚ್ಚಿ ನೀಟಾಗಿ ನೋಡ್ಕೊಂಡು ಇದು ಮಾಡಿ. ನಿಮ್ಗೆ ಗೊತ್ತಿರುತ್ತಲ್ಲ, ಮಾರ್ಕ್ ಮಾಡ್ಕೊಳ್ಳಿ. ಫಸ್ಟ್ ಪೆನ್ ಕೊಡ್ತೀನಿ, ಎರಡು ಕಡೆ ಮಾರ್ಕ್ ಮಾಡ್ತೀನಿ. ಗುರ್ತು ಮಾಡ್ಕೊಡಿ. ಎಲ್ಲಿ ಕರೆಕ್ಟ್ ಅದು ಹೊರಗೆ ಫಸ್ಟ್ ಗುರ್ತು ಮಾಡ್ಕೊಳ್ಳಿ ಕರೆಕ್ಟಾಗಿ. ಮೊದಲು ಅವ್ರು ಮಾರ್ಕ್ ಮಾಡ್ತಾರಲ್ಲ, ಎರಡು ಕಡೆನೂ ಈಕ್ವಲ್ ಆಗಿದೆಯಾ ಅಂತ ನೋಡ್ಸ್ಬಿಟ್ಟು ಈಗಲೇ ಕಟ್ ಮಾಡಿ ಅಥವಾ ಚಿನ್ನಿ ನೀನ ಕರೆಕ್ಟ್ ಈ ಕಡೆ ಬಾ. ಲೈಟ್ ಹಾಕಿ ಎಲ್ಲ ಲೈಟ್ ನೋಡಿದೆ. ಅಲ್ಲ ಅಲ್ಲಿ ಬೆಟ್ಟಿದಮ್ಮ ಬೆಟ್ಟಿ ಇದು ಜಾಸ್ತಿ ನೋಡಿ ಇನ್ನೊಂದು ಮುಂಜ ಅಲ್ಲಿಗೆ ಸಾಕು. ಈ ಕಡೆ ಮಾರ್ಕ್ ಮಾಡ್ಕೊಳ್ಳಿ. ಅಲ್ಲಿಗೆ ಹಾಕಿರೋದು ಅವರು. ಮಕ್ಳು ಕಿವಿದ ಅಗ್ಲ ಆದಾಗ ಹಂಗಾಗುತ್ತೆ ನೋಡು. ಕರೆಕ್ಟ್ ಬಂತು ನೋಡಿ. ಪಾಪ ನೋಡಮ್ಮ. ಇಲ್ಲ ಅಷ್ಟೇ ಇರ್ಲಿ ಬಿಡಿ. ಆ ಕಡೆ ಕೆಳಗಿದೆ, ಚೂರೇ ಚೂರು ಕೆಳಗೆ ಮಾರ್ಕ್ ಮಾಡ್ತಾರೆ. ಚೂರೇ ಚೂರು ಕೆಳಗೆ ಅಷ್ಟೇ. ಫ್ಲಾಶ್ ಲೈಟ್ ಬೀಳುತ್ತೆ ಅಂತಲ್ಲ, ಬೇಡ. ವಿಡಿಯೋ ತೋರಿಸಬೇಕಾರೆ ಫ್ಲಾಶ್ ಲೈಟ್ ತೋರಿಸಿ. ಗಂಟೆ ಮಣಿ ಕೊಡಿ.
ತಡೆಯಪ್ಪ ತಾ. ಹಾಂ ಹಾಂ ಆಫ್ ಮಾಡ್ಲಾ ನಂಗೂ ಪಾಪ ತಿಂತೀನಿ ಪಾನ ಕೈ ಇಟ್ಕೊಂಡ್ರು ಪಾಪ ಬಿಡಿ ನೀನು ಸ್ವಲ್ಪ ಹೊತ್ತು ಬಿಡಿ ಹಂಗೆ ಬಿಡಿ 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 ಹಾಂ ಇಲ್ಲ ಮೇಲೆ 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 ಇರಿ ಇರಿ ಸ್ವಲ್ಪ ಉರುಬಿ ಹಂಗೆ ಸ್ವಲ್ಪ ಬಿಡಿ ಅಲ್ಲ ಶಾರ್ಪ್ ಇಲ್ವಲ್ಲ ಹಾಂ ಒಂಚೂರು 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 ಆಯ್ತು ಆಯ್ತು ಸಾರಿ ಸಾರಿ ಯಾರು ಹಾಂ ಎಲ್ಲ ಮಾಡಿ ಹಾಕೋ ಬೆಲ್ಲ ಹಾಕಿ ಹಾಂ ಇಲ್ಲ ಇಲ್ಲ ಆಯ್ತು 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 ಚೂರು ಚೂರು ಎಲ್ಲ ನೋಡಿ ಜಾಗ ನೋಡಿ ಅಲ್ಲೇ ಕರೆಕ್ಟ್ ನೋಡ್ಕೊಳ್ಳಿಯಪ್ಪ ಕರೆಕ್ಟ್ ಎಲ್ಲಿ ನೋಡಿ ಹಾಂ ಇನ್ನೆಲ್ಲ ಸುಮ್ಮನೆ ಆಯ್ತು ಕಡೆ ಸಾರಿ ಸಾರಿ ಆಚೆ ಕಡೆ ಕರ್ಕೋಗಿ ಬಾ 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 ಆಯ್ತು ಆಯ್ತು ಕಿಟಿ ಆಯ್ತು ಆಯ್ತು ಬನ್ನಿ ರಿಲ್ಯಾಕ್ಸ್ ಆಯ್ತಾರೆ ಆಯ್ತು ಆಯ್ತು ಒಂದೇ ಸೆಕೆಂಡ್ ಬೇಗ ಹೋಗೋದು
ಹಾಂ ಹಾಂ ಅಯ್ಯ ದೊಡ್ಡದಾಯ್ತದೆ ನಿನಗೆ. ಅಲ್ಲಿ ನಾನು ಸ್ವಲ್ಪ ನಡಿಬೇಕು, ಒಂದು ಸೆಕೆಂಡ್ ಆಚೆ ಕರ್ಕೊಂಡು ಇರಿ ಅದೇನೋ ಏನು ಮಾಡ್ಬೇಕು. ತಾಳಿ ತಾಳಿ ಅದೇನೋ ತಾಳಿ 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 ಕೊಬ್ಬರಿ ಬೇನೇನೋ ಮಾಡಿದ್ದು. ಬೇಬಿ ನುಲ್ಸ್ಬಿಟ್ಟೆ ಹೋಗು ನುಲ್ಸ್ಬಿಟ್ಟೆ. ಏನಿಲ್ಲಪ್ಪ ಹಾಂ ಆಯ್ತಾ? ಆಯ್ತು ಆಯ್ತು. ಅದು ಸ್ವಲ್ಪ ನುಡಿಬೇಕು. ಮುದ್ದು ಇಲ್ಲಡಿ ಯಾರೇ ಸುಂದ್ರಿ ಅದು ನನ್ನ ಮುದ್ದು. ಅರೇ ಹೆಂಗ್ ಕಾಣ್ತಿದ್ಯಾ ಡಿಂಗ್ರಿ ತರ ನೀನು. ಕ್ಯಾಮ್ರನು ನೋಡು. ಇಲ್ಲಿ ಎದ್ದಿದೆ ಕಿವಿ, ಈ ಕಡೆದು ಚೆನ್ನಾಗಿ ಅಲ್ಲಾಡ್ತಿದೆ. ಗೊಂಬೆ ನೋವಾಯ್ತಾನೆ ಕ್ಯೂಟಿ? ಇಲ್ಲ ಕ್ಯೂಟಿ ನೋವಾಯ್ತಾ? ಬೇಡ ಅಂತ ಕ್ಯಾಮ್ರಾ ಬೇಡ ಅಂತ ಅವಳಿಗೆ. ಏನು ಬೇಕು ಜಾರ್ಕ ಇದಾಟಾಡ್ತೀಯ? ಜಾರಿ ಬಂಡೆ ಆಟಾಡ್ತೀಯನ ಕ್ಯೂಟಿ? ಪ್ಯಾಂಟ್ ಹಾಕಿಲ್ಲಲ್ಲ ಮಗನ ಇದ್ರಲ್ಲಿ ಇದ್ರಲ್ಲಿ ನಿಲ್ಸು, ಇದ್ರಲ್ಲಿ ನಿಲ್ಸೋಣ. ಬೇಡ ನೀನು ಹಿಡ್ಕೊ. ಹೌದಾ? ನೀನು ಹಿಡ್ಕೊ, ನಾನು ಹಿಡ್ಕೊತೀನಿ. ಬಾರೆ ಅಪ್ಪ ಹತ್ರ ಹೋಗು, ಅಪ್ಪ ಹತ್ರ. ಈ ಕಡೆ ಯಶಸ್ವಿ ಬಾ. ನಿಂತ್ಕ ಕಿಟ್ಟಿ ನಿಂತ್ಕ. ಐ ಐ ಯಾರದು? ಕೈ ತೆಗಿ ನಿಧಾನ ಕಲ್ಲಡ್ಸ್ಬೇಕು. ಕಿಟಿ ಅಲ್ಲೇಡು ಅಮ್ಮನ ಮುಗ್ದು ಇಲ್ಲಡು ಗೊಂಬೆ ಅಜ್ಜಿ ಕಳ್ಳಿ. ಅಯ್ಯೋ ಮಾತ್ರ ನಿಜವಾಗ್ಲೂ ಹೆಂಗ ಅನ್ನಿಸ್ತೆ ನಿಂಗೆ? ಬೇಡಪ್ಪ ಅನ್ನಿಸ್ತು. ಬೇಡ ಅನ್ನಿಸ್ತಾ? ಬೇಡ ಅನ್ನಿಸ್ತು. ಹಂಗೂ ಬಟ್ ಅಷ್ಟೇ. ಹಂಗ ಅನ್ನಿಸ್ತು. ಬಟ್ ಇವಾಗ ನೋಡಿ ಚೆನ್ನಾಗಿ ಕಾಣ್ತಾಳೆ. ಇವಾಗ ಖುಷಿ ಬಟ್ ಅವಾಗ ಸಗ ಬೇಜಾರಾಯ್ತು. ನಂಗೂ ಅಷ್ಟೇ ಸಿಕ್ಕ ನಂಗೊಂಥರ ಯಪ್ಪ. ನಾನು ಹೇಳಿದ್ನಲ್ಲ ಮೊದ್ಲಿಂದ ನಂಗೆ ಭಯ ಇತ್ತು. ಕಡ್ಡಲ್ಲಿ ಹಿಂಗಿತ್ತಪ್ಪ ಕಣ್ಣು. ಪುಣ್ಯಕ್ಕೆ ಮುಗೀತು, ಅದೇ ಸಮಾಧಾನ. ಇನ್ನು ಇವಳಿಗೆ ಅದೇ ಹೇಳಲ್ಲ, ಗಾಯ ಆಗತ್ತೆ ಅಂತ ಒಬ್ಬರೊಬ್ರು ಹೇಳ್ತಾರೆ, ಅವರು ಜ್ವರ ಬರತ್ತೆ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಇದು ಯಾವುದು ಬರದೆ ಬೇಗ ನನ್ನ ಕ್ಯೂಟಿ ರೆಡಿ ಆದರೆ ಸಾಕು. ಅಪ್ಪ ಅಮ್ಮ ಸೇರ್ಕೊಂಡು ನಮ್ಮ ಚೆರಿಗೆ ಊಟ ಮಾಡಿಸ್ತಾ ಇದ್ದಾರೆ. ಕ್ಯೂಟಿ ನಿನ್ನ ಮುಖ ತೋರಿಸ್ಬಿಡಮ್ಮ, ಅಳ್ತಾಳ ಅವಳು. ನಗಡ್ತಾಳ ಅಳ್ತಾಳೆ ತಗ. ಯಾರಿದು ಆಂಟಿ? ಅಲ್ಲಡು ಕ್ಯೂಟಿ, ಕ್ಯೂಟಿ ಅಲ್ಲಡು ಗೊಗ್ಗಯ್ಯ. ಸೈಡಿಗೆ ಕಡೆ ಗೊಗ್ಗಯ್ಯ ನೋಡಲ್ಲಿ, ಗೊಗ್ಗಯ್ಯ ಕೂತಿದೆ. ನಿಮ್ಮ ಅಪ್ಪದ ಆಯ್ತೇನ ಊಟ? ಮಾಡ್ತಿದ್ದೆ. ಕ್ಯೂಟಿ ಅಲ್ಲೋಡು ಗೊಗ್ಗಯ್ಯ ಕೂತಿದೆ. ಈಗ ಎದ್ದೋಯ್ತು. ತೋರ್ಸ ಅವಳು ತೋರ್ಸಕ್ಕಿತ್ತು. ಸಾಕು ಹೋಗ, ಅಲ್ಲಿ ಅಪ್ಪ ಊಟ ಮಾಡ್ತಿದ್ರು. ಎಲ್ಲ ಊಟ ಮಾಡ್ತಿದ್ದಾರಲ್ಲ, ತೋರ್ಸು. ಎಲ್ಲ ಚೆನ್ನಾಗಿ ಬಾರಿಸ್ತವ್ರು ನೋಡಿ. ಅವ್ರ ಗಗ್ಗಯ್ಯ ಅಂದಿದ್ದು ಇವರಿಗೇನೆ. ಅಲ್ಲ ಪರವಾಗಿಲ್ಲ, ಇಲ್ಲೇ ಟಿ ಶರ್ಟ್ ಅಡುಗೆ ಎಲ್ಲ ತಗೊಬಂದು ಇಟ್ಟಿದ್ದಾರೆ. ನಮಗೆ ಹೊಟ್ಟೆ ಹಸಿತೈತೆ. ಕಾಯ್ತಾ ಇದ್ದೀವಿ ಯಾವಾಗ ಮುಕ್ತಿ ಮೇಲೆ ಬಂದಿಯಲ್ವಾ? ಸುಮ್ಮನೆ ಹೋಗಿ. ಆಯ್ತು ಇಲ್ಲಿ ಬನ್ನಿ. ಆಯ್ತು ಓಕೆ. ತಡಿ ಬಂಗಾರೆ, ಎಲ್ಲಿ ಕ್ಯೂಟಿ? ತಡಿ ತಡಿ ತಡಿ, ನೋವಾಗಲ್ವಾ? ನೋವು ಬೀಳ್ತೀಯ ತಡಿ. ಅಯ್ಯೋ ಅಯ್ಯೋ, ಕ್ಯೂಟಿ ಯಾರದು? ಕ್ಯೂಟಿ ಖುಷಿ ಅವಳಿಗೆ. ಓಕೆ. ಆ್ಯಕ್ಚುಲಿ ನನ್ನ ಬೇಬಿ ಮನೆ ಕಡೆಯಿಂದ, ಅಂದರೆ ನಮ್ಮ ಅತ್ತೆ ಮಾವನ ಕಡೆಯಿಂದ ಏನೆಲ್ಲ ಬಂತು ಇವತ್ತು. ಫಸ್ಟು ಓಲೆ ತೋರಿಸು ನೀಟಾಗಿ. ಕ್ಯೂಟಿ ಇಲ್ಲಿ ಕ್ಯೂಟಿ ಕಾಣ್ತಿದ್ಯಾ ಓಲೆ? ಕಾಣ್ತಿದ್ದೆ. ಅವಳೆ ತೋರ್ಸಕ್ ಬಿಡಲ್ಲ ಅವಳು. ಓಕೆ ತಾಳಿ, ನಾನು ನೀಟಾಗಿ ತೋರಿಸ್ತೀನಿ ತಾಳಿ.
ಕಿಟಿ ಒಲೆಯಲ್ಲಿ ಇಲ್ಲಿ ನೋಡಿ ಕಾಣ್ತಿದೆ. ಓಕೆ, ಇಲ್ಲೊಂದು ಓಲೆ. ಓಕೆ, ನೆಕ್ಸ್ಟ್ ಸೊಂಟ. ಸೊಂಟದ ಕೆಳಗಡೆ ಬಂದಿದೆ. ಇಲ್ಲಿ ನೋಡಿ ಸೊಂಟದ್ದು ಇದು. ಅದು ಬಿಟ್ರೆ ಸೊಂಟ ಕಾಲ್ಗೆಜ್ಜೆ ನೋಡಿ, ಸೌಂಡ್ ನೋಡಿ. ನಂಗೆ ಈ ಥರ ಇಷ್ಟ, ಸೌಂಡ್ ಬರಬೇಕು ಹಿಂಗಂತೆ. ನಾನು ಹಾಕಿದ್ರೆ ಇಷ್ಟ ಆಯ್ತಿರ್ಲಿಲ್ಲ. ಅದೇ ಮಕ್ಕಳು ಹಾಕ್ಬೇಕು. ಏನ್ ಕಿಟಿ ಏನಾರು ಹೇಳ್ತೀಯನೆ? ಕಿಟಿ ಏನು ಹೇಳ್ತೀಯ? ತುಂಬಾ ನೋವು ಮಾಡಿದ್ರು ನಂಗೆ ಕಿಟಿ ಹೇಳ್ತಾಳೆ. ಕಿಟಿ ಏನು ಹೇಳ್ತೀಯ ಹೇಳೆ? ಖುಷಿ ಆಯ್ತಲ್ಲ ಈಗ ಅಲ್ಲೇನೆ? ಖುಷಿ ಆಯ್ತು ಅಲ್ಲ? ಗಿರಿ 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 ಗಿರಿ. ಬೇಬಿ ಇವಾಗ ಈ ವಿಡಿಯೋ ಮಾಡ್ತಿದ್ವಲ್ಲ, ಗೊಂಬೆಗೆ ಎಷ್ಟು ಮಂತ್ ಹೇಳಿ ಈಗ? ಇವಾಗ 8 ಕಂಪ್ಲೀಟ್ ಆಗಿ 9 ರನ್ನಿಂಗ್. ಓಕೆ, 9 ರನ್ನಿಂಗ್ ಅಂದರೆ ಈ ತಿಂಗಳು ಅದೇ 30ಗೆ 9 ಕಂಪ್ಲೀಟ್ ಆಗುತ್ತೆ 30ನೇ ತಾರೀಕಿಗೆ. ಸೊ ಬಟ್ ಈ ವಿಡಿಯೋ ಯಾವಾಗ ಅಪ್ಲೋಡ್ ಆಗುತ್ತೆ ಗೊತ್ತಿಲ್ಲ. ಬಟ್ ಅದಕ್ಕಿಂತ ಮುಂಚೆ ಇವಳು ಫೇಸ್ ರಿವೀಲ್ ಆಗಿರುತ್ತೆ. ಸೊ ನೀವು ನೋಡಿರ್ತೀರ ಆಲ್ರೆಡಿ ಫೇಸ್ ರಿವೀಲ್ ಆಗಿರೋದು. ಸೊ ಇದು ಅವಳು 9 ತುಂಬಿದಲ್ವಾ? 8 ತುಂಬಿ 9 ರನ್ನಿಂಗ್ ಇದು ವಿಡಿಯೋ. ಓಕೆ, ಇಷ್ಟೇ. ಸೊ ನೋಡಿದ್ರಲ್ಲ ಎಷ್ಟು ಹತ್ಲು, ನಮ್ಗಳಿಗೆಲ್ಲ ಎಷ್ಟು ಹಿಂಸೆ ಆಯಿತು, ಎಷ್ಟು ಬೇಜಾರಾಯಿತು, ಎಷ್ಟು ನೋವಾಯ್ತು ಅಂತ ನೀವೇ ನೋಡಿದ್ರಲ್ಲ. ಬೇಬಿ ನೀನೇ ಹೇಳ್ಬಿಡು. ಸಖತ್ ಬೇಜಾರಾಯಿತು. ಸರಿ, ಇದೇ ಥರ ನೀವು ನಮ್ಮ ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡ್ತೀರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಿಡಿ. ಒಮ್ಮೆ ಮಾಡು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಕ್ಯೂಟಿ.